ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ದೂತನಾಗಿ ಸರ್ವೋತ್ತಮನಾದ ಭಗವಂತ ಕೌರವರ ಆಸ್ಥಾನಕ್ಕೆ ಸಭೆಗೆ ಬಂದಿದ್ದಾನೆ. ಕೌರವರ ಸಭೆಗೆ ಬಂದಾಗ ಕೌರವರ ಸಭೆಯಲ್ಲಿರುವ ಎಲ್ಲ ಕೌರವರಿಗೆ, ವಿಶೇಷವಾಗಿ ಧೃತರಾಷ್ಟ್ರ ಮತ್ತು ದುರ್ಯೋಧನಾದಿಗಳಿಗೆ ಹಿತ ಮಾತುಗಳನ್ನೆಲ್ಲ ಉಪದೇಶ ಮಾಡಿದ. ಆ ಹಿತ ಮಾತುಗಳನ್ನು ಹೇಳಿದ್ದನ್ನ ಕೇಳುವುದಕ್ಕೆ ಆಗಲಿಲ್ಲ ದುರ್ಯೋಧನನಿಗೆ. ಆಗ ದುರ್ಯೋಧನ ನಾನಾ ವಿಧವಾದ ಮಾತುಗಳನ್ನು ಹೇಳಿ ನಾವು ಸರ್ವಥಾ ಯುದ್ಧವಾಡದೆ ಭೂಮಿಯನ್ನು ಕೊಡುವುದಕ್ಕೆ ಸಿದ್ಧವಿಲ್ಲ, ಯುದ್ಧವಾಗಲಿ, ಅವರು ಗೆದ್ರೆ ಅವರಿಗೆ ರಾಜ್ಯ ಸಿಗತ್ತೆ, ನಾವು ಗೆದ್ರೆ ನಮಗೆ ರಾಜ್ಯ ಸಿಗುತ್ತದೆ, ಮಧ್ಯದಲ್ಲಿ ಯುದ್ಧವಿಲ್ಲದೆ ಇದನ್ನು ಉಪಸಂಹಾರ ಮಾಡುವ ಅಪೇಕ್ಷೆ ನಮಗಿಲ್ಲ, ಆದ್ದರಿಂದ ಯುದ್ಧವಾಗಬೇಕು ಅಂತ ಬಹಳವಾಗಿ ಒತ್ತಾಯದಿಂದ ಹೇಳಿದ. ಶ್ರೀಕೃಷ್ಣ ಪರಮಾತ್ಮ ಹೇಳುವ ನಾನಾ ಮಾತುಗಳನ್ನು ಕೇಳಿ ಕೊನೆಗೆ ದುರ್ಯೋಧನ ಬಹಳ ಅಸ್ತವ್ಯಸ್ತವಾದ ಮಾತುಗಳನ್ನು ಆಡಿದ. ಅದಕ್ಕಾಗಿ ಶ್ರೀಕೃಷ್ಣ ನಕ್ಕು ಹೇಳ್ತಾನೆ, ತತಃ ಪ್ರಹಸ್ಯ ದಾಶಾರ್ಹಃ ಕ್ರೋಧ ಪರ್ಯಾಕುಲೇಕ್ಷಣ ದುರ್ಯೋಧನಮಿದಂ ವಾಕ್ಯಂ ಅಬ್ರವೀತ್ ಕುರು ಸಂಸದಿ. ನಕ್ಕು ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಇದು ಆಭಾಸದ ಮಾತು. ವಿಮರ್ದೋ ಭವಿತಾ ಮಹಾನ್, ಬಹಳ ದೊಡ್ಡ ಘೋರವಾದಂತಹ ಯುದ್ಧವಾಗುವುದು ನಿಶ್ಚಿತವಿದೆ. ಆ ಯುದ್ಧವಾಗದೆ ಇದು ಶಾಂತಿಯನ್ನು ಹೊಂದುವ ಸ್ಥಿತಿಯಲ್ಲಿಲ್ಲ. ದುರ್ಯೋಧನ ಬಹಳ ಹಠ ಹಿಡಿದಿದ್ದಾನೆ, ಶಾಂತಿಗೆ ಒಪ್ಪಲಿಕ್ಕೆ ತಯಾರಿಲ್ಲ, ಸಂಧಾನ ಮಾಡುವ ಇಚ್ಛೆ ಇಲ್ಲ ಅವನಿಗೆ, ಯುದ್ಧಕ್ಕೆ ಅವನಿಗೆ ತುಂಬ ಲಾಲಸೆ ಇದೆ. ಆದ್ದರಿಂದ ಯಚ್ಚೈತನ್ ಮೂಢಸೆ ಮನ್ಯಸೆ ಮೂಢ ನಮೇ ಕಶ್ಚಿದ್ ವ್ಯತಿಕ್ರಮ. ದುರ್ಯೋಧನ ಹೇಳಿದ, ನಾನು ಏನು ತಪ್ಪು ಮಾಡಿಲ್ಲ, ಯಾವ ಅಪರಾಧ ನನ್ನಲ್ಲಿಲ್ಲ, ನಾನೇನು ಅನ್ಯಾಯ ಮಾಡಿದ್ದಲ್ಲ, ಜೂಜಾಟ ಆಡಿದ್ದು ನೀನು ಧರ್ಮರಾಜ. ಆ ಧರ್ಮರಾಜ ಜೂಜಾಟ ಆಡಿದ್ದಕ್ಕಾಗಿ ಈ ಅನರ್ಥ ಅವನಿಗಾಗಿದೆ. ಅದಕ್ಕಾಗಿ ನನ್ನ ಹೊಣೆ ಏನಿಲ್ಲ, ನಾನು ಏನೂ ಇದಕ್ಕೆ ಜವಾಬ್ದಾರಿ ಅಲ್ಲ ಅಂತ ನೀನೇನು ಹೇಳಿದೆಯೋ, ಪಾಂಡವೇಶ್ವಿತಿ ತತ್ಸರ್ವಂ ನಿಬೋಧತ್ವಂ ನರಾಧಿಪ. ನೀನು ಏನು ತಪ್ಪು ಮಾಡಿಲ್ಲ ಅಂತನ್ನುವ ಮಾತು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತನ್ನುವುದನ್ನ ಸಭೆಯಲ್ಲಿರುವ ಎಲ್ಲ ನರೇಶರು ನರಾಧಿಪತಿಗಳು ಚರ್ಚೆ ಮಾಡಿ ತಿಳಿಯಲಿ, ನಿರ್ಣಯ ಮಾಡಿಕೊಳ್ಳಲಿ. ಅದರ ಕುರಿತಾಗಿ 4 ಮಾತುಗಳನ್ನು ಹೇಳ್ತೇನೆ, ಕೇಳು. ತ್ವಯಾ ದುರ್ಮಂತ್ರತಂ ದ್ಯೂತಂ ಸೌಬಲೇನ ಚ ಭಾರತ. ಪಾಂಡವರಲ್ಲಿರುವಂತಹ ರಾಜಸೂಯ ಯಾಗ ಮಾಡಿದಾಗ ಬಂದ ಅಪಾರವಾದ ಸಂಪದ್ ರಾಶಿಯನ್ನ ಕಂಡು ಸಹನೆ ಮಾಡಲಿಕ್ಕಾಗದೆ ಹೊಟ್ಟೆ ಕಿಚ್ಚಿನಿಂದ ಅಸೂಯೆ ಮಾತ್ಸರ್ಯಗಳಿಂದ ಜೂಜಾಟಕ್ಕೆ ಕರೆದು ಅವರ ಸಂಪೂರ್ಣವಾದ ಐಶ್ವರ್ಯವನ್ನು ಅಪಹಾರ ಮಾಡಬೇಕು ಅಂತ ನಮ್ಮ ಪ್ರಯತ್ನವನ್ನು ಮಾಡಿದೆ. ಇದು ನಿನ್ನ ದುರ್ಮಂತ್ರಣ ಹೌದೋ ಅಲ್ವೋ? ಇದು ನಿನ್ನ ದುರ್ವಿಚಾರ ಹೌದೋ ಅಲ್ವೋ? ಇದು ಧರ್ಮರಾಜ ತಾನು ಜೂಜಾಡೋದಕ್ಕೆ ಬಂದದ್ದೋ ಅಥವಾ ನೀನು ನಿನ್ನ ಸ್ವಾರ್ಥಕ್ಕಾಗಿ ರಾಜ್ಯವನ್ನು ಗಳಿಸಬೇಕು ಅಂತನ್ನುವ ಅಪೇಕ್ಷೆಯಿಂದ ನೀನು ಮಾಡಿದ ಹಂಚು? ಅಂದಮೇಲೆ ತ್ವಯಾ ದುರ್ಮಂತ್ರತಂ ದ್ಯೂತಂ ಸೌಬಲೇನ ಚ ಭಾರತ ಅಕ್ಷದ್ಯೂತಂ ಮಹಾಪ್ರಾಜ್ಞ ಸತಾಂ ಮತಿ ವಿನಾಶನಂ. ಸಜ್ಜನದ ತಲೆ ಕೆಡಿಸಿ ಹಾಕುವ, ಬುದ್ಧಿಭ್ರಂಶಗೊಳಿಸುವ ದುರ್ವಿಚಾರ, ಕೆಟ್ಟ ಆಟ, ಆ ಆಟದಲ್ಲಿ ನೀನು ತೊಡಗಿದಿ, ಧರ್ಮರಾಜನು ಅವರಲ್ಲಿ ಸೇರಿದ. ಆ ಕೆಟ್ಟ ಆಟಕ್ಕಾಗಿ ನೀನು ಪ್ರೋತ್ಸಾಹನೆ ಕೊಟ್ಟದ್ದು, ನೀನೇ ಅದನ್ನ ಹೂಡಿದ್ದು. ಕಶ್ಚಾನ್ಯೋ ಭ್ರಾತೃಭಾರ್ಯಾಂ ವೈ ವಿಪ್ರಕರ್ತಂ ತಥಾರ್ಹತಿ. ಯಾರು ತಾನೇ ಈ ತರಹ ವ್ಯಕ್ತಿ ಇದ್ದಾನೆ, ತನ್ನ ಅಣ್ಣ ತಮ್ಮಂದಿರ ಹೆಂಡತಿಯನ್ನ ಸಭೆಗೆ ಕರೆದು ಸಭೆಯ ಮಧ್ಯದಲ್ಲಿ ಅಗೌರವ, ಅವಮಾನ, ಸಾಮಾನ್ಯ ಸ್ತ್ರೀಗೆ ಸಿಗಬೇಕಾಗಿರುವ ಮರ್ಯಾದೆಯು ಸಿಗದಿದ್ದಂತೆ ವ್ಯವಹಾರ ಯಾರು ಮಾಡ್ತಾರೆ? ಅದು ಒಳ್ಳೆ ಮಾತಾ, ಒಳ್ಳೆ ಕೆಲಸವಾದು. ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತೀಯಲ್ಲ,
ನನ್ನಲ್ಲಿ ಯಾವ ವ್ಯತಿಕ್ರಮ ಇಲ್ಲ ಅಂತಂತೀಯಲ್ಲ, ಇದು ವ್ಯತಿಕ್ರಮವೋ ಅವ್ಯತಿಕ್ರಮವೋ? ಆನೀಯ ಚ ಸಭಾಂ ವ್ಯಕ್ತಂ ಯಥೋಕ್ತ ದ್ರೌಪದಿ ತ್ವಯ. ಸಭೆಗೆ ಕರೆದು ಅವಳಿಗೆ ನೀನು ಮನಸ್ಸಿಗೆ ಬಂದಂತೆ ಮಾತಾಡಿದೆ. ಆ ಮಾತು ಕೇಳಿದರೆ ಹೃದಯ ವಿದೀರ್ಣವಾಗಿ ಹೋಗಬೇಕು. ಅಂಥ ಘೋರವಾದ ಕರ್ಕಶವಾದ ಮಾತುಗಳನ್ನಾಡಿದಿ. ಎಚ್ಚರ ಇದೆಯಾ? ಕುಲೀನ ಶೀಲ ಸಂಪನ್ನ ಪ್ರಾಣೇಭ್ಯೋಪಿ ಗರೀಯಸಿ. ಯಾವ ಗಂಡನೂ ತನ್ನ ಹೆಂಡತಿಗೆ ತಿರಸ್ಕಾರ ಮಾಡಿದರೆ, ಅಗೌರವ ಮಾಡಿದರೆ, ಅವಮಾನ ಮಾಡಿದರೆ, ದುಷ್ಟ ದೃಷ್ಟಿಯಿಂದ ನೋಡಿದರೆ ಸಹನ ಮಾಡಲಾರ. ಪಾಂಡವರು ಕೇವಲ ಸತ್ಯಬದ್ಧರಾಗಿ ಸತ್ಯ ಪರಿಪಾಲನಕ್ಕಾಗಿ ಅವರು ಸುಮ್ಮನಿದ್ರು. ಇಲ್ಲದೇ ಇದ್ರೆ ನಿನ್ನ ನಾಶ ಆ ಕ್ಷಣದಲ್ಲೇ ಆಗೋಗ್ತಿತ್ತು. ದುರ್ಯೋಧನ ಜಾನಂತಿ ಕುರವಸ್ಸರವೇ ಯಥೋಕ್ತ ಕುರು ಸಂಸದಿ ದುಶ್ಯಾಸನೇನ ಕೌಂತೆಯ ಪ್ರವ್ರಜಂತ ಪರಂತಮಃ. ನೀ ಪಾಂಡವರು ಜೂಜಾಟ ಮುಗಿದಾದ ಮೇಲೆ ಪಣಕ್ಕೆ ತಕ್ಕಂತೆ ಅವರು ಕಾಡಿಗೆ ಹೊರಟರು. ರಾಜ್ಯವನ್ನು ತೊರೆದು ಕಾಡಿಗೆ ಹೋಗುವಾಗ ಅವರ ಬೆನ್ನಂದೆ ಬಂದು ಗೌಹು ಗೌಹು ಅಂತ ನೃತ್ಯ ಮಾಡಿದವರು ಯಾರು? ಅವರಿಗೆ ಅವಮಾನವಾಗುವಂತೆ ಭೀಮಸೇನ ನಡಿಗೆ ಏನಿತ್ತೋ ಆ ನಡಿಗೆಯಂತೆ ನೀನು ಚಲನ ಮಾಡಿ ನಡಿಗೆ ಮಾಡಿ ಅವನಿಗೆ ಅಣಕ ಮಾಡಿದೆಯಲ್ಲ, ನೀನು ಅವಮಾನ ಮಾಡಿದೆಯಲ್ಲ. ಅದು ಯಾರು ಮಾಡಿದ್ರು? ಅದೆಲ್ಲ ಸದ್ವೃತ್ತವ? ಯೋಗ್ಯವಾದ ಕಾರ್ಯವ? ಅಂಥ ಪಾಪದ ಕೆಲಸವನ್ನು ನೀನು ಮಾಡಿಲ್ಲ. ಇದಕ್ಕೆಲ್ಲ ನೀನು ಹೊಣೆಯಲ್ಲ. ನೃಶಂಸಾನ ಮನಾರ್ಯಾಣಂ ತಥಾ ಪರುಷ ಭಾಷಣಂ ಕರ್ಣ ದುಶ್ಯಾಸನಾಭ್ಯಂಚ ತ್ವಯಾಚ ಬಹುಶಃಕೃತಂ. ಕರ್ಣ, ದುಶ್ಯಾಸನ, ನೀನು ಮೂರೂ ಜನ ಸೇರಿ ಅಲ್ಲದ ಸಲ್ಲದ ಮಾತುಗಳನ್ನ ದ್ರೌಪದಿಗಾಗಲಿ ಪಾಂಡವರಿಗಾಗಲಿ ಅತ್ಯಂತ ಕಠೋರವಾದ ಮಾತುಗಳನ್ನ ಆಡುವ ಕಾರಣವೇನಿತ್ತು? ಜೂಜಾಟ ನೀನು ಕರೆದದ್ದು, ಅವನು ಬಂದದ್ದು. ಅದು ಅವನ ತಪ್ಪು ಅಂತ ಅನ್ನೋಣ, ಒಂದು ಮಾತಿಗೆ ಅವನ ತಪ್ಪು ಅಂತ ಒಪ್ಪೋಣ. ಆದರೆ ದ್ರೌಪದಿಯನ್ನು ಕರೆಯೋದು ಇದು ನ್ಯಾಯವಾ? ಧರ್ಮರಾಜ ಸೋತ ಮಾತ್ರಕ್ಕೆ ದ್ರೌಪದಿಯನ್ನ ಕರೆದು ಅವಳ ಸೀಲೆಯನ್ನ ಸೆಳೆಯೋದು ಇದು ನ್ಯಾಯವಾ? ಬಾಯಿಗೆ ಬಂದಂತೆ ಮನಸ್ಸಿಗೆ ಬಂದಂತೆ ಅನ್ನೋದು ಇದು ನ್ಯಾಯವಾ? ಅವರು ಹೋಗುವಾಗ ಹಿಂದೆ ಅವರ ಬೆನ್ನತ್ತಿ ಅವರನ್ನು ಅಣಕ ಮಾಡ್ತಾ ಅವರನ್ನು ತಿರಸ್ಕಾರ ಮಾಡೋದು ನ್ಯಾಯವಾ? ಸಹ ಮಾತ್ರ ಪ್ರದಗ್ಧುಂ ತಾನ್ ಬಾಲಕಾನ್ ವಾರಣಾವತೆ. ಪ್ರಸಿದ್ಧವಾದ ಮಾತು. ವಾರಣಾವತ ದೊಡ್ಡ ಊರಿನಲ್ಲಿ ಅವರಿಗೊಂದು ಕಟ್ಟಡವನ್ನ ಮನೆಯನ್ನ ಕಟ್ಟಿಸಿ ಸಭೆಯನ್ನ ಕಟ್ಟಿಸಿ ಆ ಮನೆಯಲ್ಲಿ ವಾಸವಾಗುವುದಕ್ಕೆ ಹೇಳಿ, ಅದು ಕೇವಲ ಹೊರಗು, ಆ ಅರಗಿನಿಂದ ಮಾಡಿದಂತಹ ಮನೆಯಲ್ಲಿ ಬೆಂಕಿ ಕೊಡಿಸಿ ಅವರನ್ನು ಭಸ್ಮ ಮಾಡುವುದಕ್ಕೆ ಪ್ರಯತ್ನ ಮಾಡಿದಿ. ಇದನ್ನು ಮೊದಲೇ ತಿಳಿದ ವಿದುರ ಅವರನ್ನು ಬದುಕಿಸುವ ಮಾರ್ಗವನ್ನ, ಸುರಂಗ ಮಾರ್ಗವನ್ನ ಮಾಡಿಸಿ ಅವರನ್ನು ಬದುಕಿಸಿದ. ಇಲ್ಲದೇ ಇದ್ರೆ ಅವರು ಭಸ್ಮವಾಗ್ತಿದ್ರು. ಇದೆಲ್ಲ ಮಾಡಿದ್ದೇ ಯಾರು? ಇದು ಧರ್ಮರಾಜ ಮಾಡಿದ ಅಪರಾಧವ? ನೀನು ಮಾಡಿದ ತಪ್ಪೋ? ಅರ್ಥ ಮಾಡಿಕೋ. ಆದ್ದರಿಂದ ದುಶ್ಯಾಸನೇನ ಕೌಂತೆಯ ಪ್ರವ್ರಜಂತ ಪರಂತಪಾಹ ಕರ್ಣ ದುಶ್ಯಾಸನಾಭ್ಯಂಚ ಸಹ ಮಾತ್ರ ಪ್ರದಗ್ಧುಂ ತಾನ್ ಬಾಲಕಾನ್ ವಾರಣಾವತೆ. ಚಿಕ್ಕವರು, ದೊಡ್ಡವರಲ್ಲ, ಯುದ್ಧ ಮಾಡಿಲ್ಲ, ರಾಜ್ಯವನ್ನು ಕಸಿದುಕೊಂಡಿಲ್ಲ, ಅವರನ್ನ ವಾರಣಾವತಕ್ಕೆ ಕಳಿಸಿದೆ. ವಾರಣಾವತಕ್ಕೆ ಕಳಿಸಿ ಅಲ್ಲಿ ಅವರನ್ನ ಸುಟ್ಟು ಹಾಕುವ ಪ್ರಯತ್ನವನ್ನು ಮಾಡಿದಿ. ಆ ಸಂದರ್ಭದೊಳಗೆ 5 ಜನ ಪುರೋಚನಾದಿಗಳು ಸತ್ತು ಭಸ್ಮವಾದರು. ಊಶುಶ್ಚ ಸುಚಿರಂ ಕಾಲಂ ಪ್ರಚ್ಛನ್ನ ಪಾಂಡವಾಸ್ತದ. ಆಗ ಪಾಂಡವರು ಹಿರಿಯರ ಜೊತೆಗೆ, ಭೀಷ್ಮ ದ್ರೋಣಾದಿಗಳು ಹಿರಿಯರು, ಅವರ ಜೊತೆಗೆ ಯುದ್ಧವಾಡುವುದು ಬೇಡ, ತಲೆ ತಗ್ಗಿಸಿ ಇರೋಣ ಅಂತ ಹೇಳಿ ವಿನಾಕಾರಣ ವಿರೋಧವನ್ನು ತಪ್ಪಿಸಬೇಕು ಅಂತ ಅನ್ನುವುದಕ್ಕಾಗಿ ಅವರೆಲ್ಲರೂ ಶಾಂತರಾಗಿ ತಮ್ಮನ್ನು ತಾವೇ ಮುಚ್ಚಿಕೊಂಡು ಅಲ್ಲಲ್ಲಿ ಅಲದಾಡಿದರು. ಇಷ್ಟೆಲ್ಲ ಕಷ್ಟವನ್ನು ಪಟ್ಟರು. ರಾಜರಾಗಿ ಮೆರೆಯಬೇಕಾಗಿರುವ, ಪೀಠ ಸಾಮ್ರಾಜ್ಯದ ಮೇಲೆ ಮೆರೆಯುವಂತಹ ಆ ಯೋಗ್ಯತೆಯ ಧರ್ಮರಾಜ ಭೀಮಾದಿಗಳು ಮುಖ ತಗ್ಗಿಸಿಕೊಂಡು ಮರೆ ಮಾಡಿಕೊಂಡು ತಾವು ಅಲ್ಲಲ್ಲಿ ಅಲೆಯುವುದು. ಇದಕ್ಕೆ ಕಾರಣ ಯಾರು? ನೀನು. ಇಂಥ ಮಹಾಪಾಪದ ಕೆಲಸವನ್ನು ಮಾಡಿದ ನೀನು. ವಿಷೇಣ ಸರ್ಪಬಂಧೈಶ್ಚ ಯತಿತಾಹ ಪಾಂಡವಸ್ತ್ವಯ. ವಿಷ, ಸರ್ಪಬಂಧ ಇವುಗಳನ್ನೆಲ್ಲ ಅವರಿಗೆ ಮಾಡಿ ಅವರನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡಿದೆ. ಇಂಥ ಘೋರವಾದ ಪಾಪವನ್ನು ನೀನು ಮಾಡಿದ್ದೆ. ಇದು ಚಿಕ್ಕಂದಿನಲ್ಲೇ. ಇದೆಲ್ಲ ಇಂದು ನಿನ್ನೆ ಮೊನ್ನೆ ಪ್ರಾರಂಭವಾದದ್ದಲ್ಲಪ್ಪ ದುರ್ಯೋಧನ. ಅವರು ರಾಜ್ಯವನ್ನು ಕಸಿದುಕೊಂಡಾದ ಮೇಲೆ ನೀನು ಮಾಡಿದ್ದಲ್ಲ. ಅವರು ಬಂದ ದಿನದಿಂದ ನೀನು ಅವರಿಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಿ, ವಿರೋಧವನ್ನು ಮಾಡ್ತಾ ಇದ್ದಿ. ಪಾಂಡವರು ಒಳಗೆ ಬರುವುದಕ್ಕೂ ನೀನು ವಿರೋಧ ಮಾಡಿದಿ. ಅವರು ಪಾಂಡುರಾಜರ ಮಕ್ಕಳೇ ಅಲ್ಲ,
ಅವರು ಸರ್ವಥಾ ಕುಂತಿಪುತ್ರರು, ಜಾರಜರು. ಆದ್ದರಿಂದ ಅವರು ಬದುಕುವುದೇ ಬೇಡ, ಹಾಗೆ ಇಲ್ಲಿ ಬರುವುದೇ ಬೇಡ ಇತ್ಯಾದಿಯಾಗಿ ನೀನು ವಿರೋಧ ಮಾಡಿದೆ. ಆ ವಿರೋಧವನ್ನ ಸಹನೆ ಮಾಡಿ ಅವರು ಬಂದದ್ದು. ವೇದವ್ಯಾಸದೇವರು ಬಂದು ಕರೆದು ನಿಲ್ಲಿಸಿದ್ರು ಅಂತನ್ನುವುದಕ್ಕಾಗಿ ನಡೆದಿದೆ. ಕಥಂತೆ ನಾಪರಾಧೋಸ್ತಿ ಪಾಂಡವೇಶು ಮಹಾತ್ಮಸು. ಅವರನ್ನ ವಿಷ ಕೊಟ್ಟಿ ವಿಷದ ಲಡ್ಡಿಗೆ ತಿನ್ನಿಸಬೇಕು ಅಂತ ಪ್ರಯತ್ನ ಮಾಡಿದೆ. ಭೀಮತ್ತಿಂದ ಜೀರ್ಣ ಮಾಡಿಕೊಂಡ. ಹಾಗಾಗಿ ಅದು ಏನು ಪರಿಣಾಮವಾಗಲಿಲ್ಲ. ಬೇರೆಯವರಿಗೆ ಕೊಟ್ಟಿದ್ರೆ ಒಂದು ಕಣ ವಿಷ ಏನಾದರೂ ಹೋಗಿದ್ರೆ ಹಾಲಾಹಲ ವಿಷದಿಂದ ಭಸ್ಮವಾಗ್ತಿದ್ರಿ ಯಾರಾದರೂ. ಸರ್ಪಬಂಧ ಇಚ್ಛ, ಆಹಾ, ಹಾವುಗಳನ್ನು ತರಿಸಿದೆ, ಹಾವುಗಳ ಹಲ್ಲು ಮುರಿದು ಹೋಯಿತು ಭೀಮಸೇನನ ಮೇಲೆ ಪ್ರಯೋಗ ಮಾಡಿದ್ರೆ. ಇನ್ನೊಬ್ಬರು ಆಗಿದ್ರೆ ಸುಟ್ಟು ಭಸ್ಮವಾಗ್ತಿದ್ರು. ಯಚ್ಚೇಭ್ಯೋ ಯಾಚಾನೇಭ್ಯ ಪಿತೃವಂಶಂ ನದಿತ್ಸಸಿ ತಚ್ಚ ಪಾಪ ಪ್ರದಾತಾಸಿ ಭ್ರಷ್ಟ ಈಶ್ವರ್ಯೋ ನಿಪಾತತಃ. ಮೂರ್ಖ, ನಿನಗೆ ವಿವೇಕ ಇಲ್ಲ. ನೀನೀಗ ಕೊಡೋದಕ್ಕೆ ನೀ ಕೈ ಎತ್ತಿ ಕೊಡೋದಕ್ಕೆ ತಯಾರಿಲ್ಲ, ಬಿಡು. ನೀನು ಕೈ ಎತ್ತಿ ಕೊಡಬೇಕು ಅಂತ ಏನು ಅಗತ್ಯವಿಲ್ಲ. ಯಾವ ಮನುಷ್ಯ ತಾನು ಕೈ ಎತ್ತಿ ಕೊಡ್ತಾನೆ ಪುಣ್ಯವನ್ನು ಗಳಿಸ್ತಾನೆ. ಕೈ ಎತ್ತಿ ಕೊಡದೇ ಇದ್ರೆ ಸತ್ತ ಮೇಲಾದ್ರೂ ಕೊಟ್ಟು ಹೋಗಿರ್ತಾನವನು. ರಾಷ್ಟ್ರಕ್ಕೋ ಸಮಾಜಕ್ಕೋ ಜೊತೆಗಿದ್ದವರಿಗೋ ಕಳ್ಳರಿಗೋ ಯಾರಿಗೋ ಕೊಟ್ಟು ಹೋಗ್ತಾನೆ. ಯಾಕೆ? ತಾನು ಗಳಿಸಿದ್ದೆಲ್ಲ ಶೇಖರಣೆ ಮಾಡಿಟ್ಟದ್ದಷ್ಟೇ. ಅಂದಮೇಲೆ ಅದೆಲ್ಲ ಬಿಟ್ಟು ಹೋಗಬೇಕು, ಕೊಟ್ಟು ಹೋಗಬೇಕು. ಹಾಗಾಗಿ ನಿನ್ನನ್ನ ಕೊಂದು ಅವರ ರಾಜ್ಯವನ್ನು ಪಡಿತಾರೆ, ಸಂಹಾರ ಮಾಡಿ ರಾಜ್ಯವನ್ನು ಪಡಿತಾರೆ. ನೀನೇನು ಯೋಚನೆ ಮಾಡಬೇಡ. ನಾನು ಕೊಡೋದಿಲ್ಲ ಅಂತಂದ್ರೆ ಬಹಳ ಸಂತೋಷ, ನಿನ್ನನ್ನು ಕೊಲ್ತಾರಷ್ಟೇ, ಇನ್ನೇನಾಗುವುದಿಲ್ಲ. ರಾಜ್ಯ ಸಿಗಬೇಕು ಅಂತನ್ನುವ ಅಪೇಕ್ಷೆ ಅವರಿಗೇನಿದೆ ಅದು ಪೂರ್ಣವಾಗುವುದಿಲ್ಲ ಅಂತ ತಿಳಿಬೇಡ. ರಾಜ್ಯ ಸಿಕ್ಕೇ ಸಿಗ್ತದೆ, ಆದರೆ ನೀನು ಮಾತ್ರ ಬದುಕುವುದಿಲ್ಲ, ಇಷ್ಟೇ. ಆದ್ದರಿಂದ ದುಶ್ಯಾಸನ ಇದಂ ವಾಕ್ಯಂ ಅಬ್ರವೀತ್ ಕುರು ಸಂಸದಿ. ಇಷ್ಟು ಹೇಳಿ ಶ್ರೀಕೃಷ್ಣ ಹೇಳಿದಾಗ ದುಶ್ಯಾಸನ ಮಧ್ಯದಲ್ಲಿ ಹೇಳ್ತಾನೆ, ನಚೇತ್ ಸಂಧಾಸ್ಯಸೇ ರಾಜನ್. ನೋಡಿ ದುಶ್ಯಾಸನನ ಎಷ್ಟು ಕೆಟ್ಟ ಮಾತುಗಳು. ಪ್ರಚೋದನೆ ಮಾಡುವುದಕ್ಕೆ, ಇನ್ಸ್ಟಿಗೇಟ್ ಮಾಡುವುದಕ್ಕೆ, ದುರ್ಮಂತ್ರಣ ಮಾಡಿ ಕೆಟ್ಟ ಕಾರ್ಯಕ್ಕೆ ಪ್ರೇರಣೆ ಮಾಡತಕ್ಕಂತಹ ಜನರನ್ನ ಹತ್ತಿರದಲ್ಲಿ ಸೇರಿಸಬಾರದು ಅನ್ನುವುದು ಬಹಳ ಮಹತ್ವದ ಮಾತು. ದುರ್ಯೋಧನ ಕೆಟ್ಟವ, ಕೆಟ್ಟವರಲ್ಲಿ ಅತಿ ಕೆಟ್ಟವ ನಿಜ. ಆದರೆ ಆ ಕೆಟ್ಟತನದ ಪೂರ್ಣವಾದ ಕಾರ್ಯವಾಗುವುದಕ್ಕೆ ಸೇರಿದ ಜೊತೆಗಿದ್ದ 3 ಜನ, ಮುಖ್ಯವಾಗಿ ಕರ್ಣ, ದುಶ್ಯಾಸನ, ಶಕುನಿ. ಈ 3 ಇಲ್ಲದೆ ಇದ್ರೆ ದುರ್ಯೋಧನನ ಈ ತರಹದ ದೌರ್ಜನ್ಯದ ವೃಕ್ಷದ ನಾನಾ ವಿಧವಾದಂತಹ ಶಾಖೆಗಳು ಬರ್ತಿರಲಿಲ್ವೋ ಏನೋ. ವಿಚಿತ್ರವಾದ ರೀತಿಯೊಳಗೆ ಅವನ ಕಾರ್ಯವನ್ನು ಮಾಡಿದ. ಅಷ್ಟೆಲ್ಲಾ ಕಾರ್ಯ ಜೂಜಾಟ ಮಾಡುವುದು ದುರ್ಯೋಧನನ ತಲೆಯಲ್ಲಿದ್ದದ್ದಲ್ಲ, ಅದು ಶಕುನಿಯ ತಲೆಯಲ್ಲಿದ್ದದ್ದು. ಶಕುನಿಯ ತಲೆಯಲ್ಲಿದ್ದದ್ದು. ಅವಳನ್ನು ಕರೆದು ಸೀರೆಯನ್ನು ಹರಣ ಮಾಡಬೇಕು ಅಂತನ್ನುವುದು ಕರ್ಣನ ತಲೆಯಲ್ಲಿದ್ದದ್ದು. ಅವಳನ್ನು ದ್ರೌಪದಿಯನ್ನ ದುರ್ಯೋಧನನ ಮಡದಿಯಾಗು ಅಂತ ಹೇಳಿದ್ದು ಕರ್ಣನ ಮಾತಿನಲ್ಲಿದ್ದದ್ದು. ಘೋಷಯಾತ್ರೆಯನ್ನು ಮಾಡಿ ಅವರನ್ನು ಅವಮಾನ ಮಾಡಬೇಕು ಅಂತನ್ನೋದು ಕರ್ಣನ ತಲೆಯಲ್ಲಿದ್ದದ್ದು. ಈಗ ದುಶ್ಯಾಸನ ಮಾತಾಡ್ತಾನೆ. ಮನುಷ್ಯ ಬಹಳ ಚೂಸಿ ಆಗಿರ್ಬೇಕು. ಯಾವುದನ್ನು ಚೂಸ್ ಮಾಡಿ ಮಾಡದಿರಿ, ಪರೀಕ್ಷೆ ಮಾಡಿ ಮಾಡದಿರಿ. ಅನ್ನ ಪರೀಕ್ಷೆ ಮಾಡದೆ ತಿಂದ್ರೆ ಏನಾದೀತು? 1 ದಿನ ತೊಂದರೆ ಆದೀತು, ಹೊಟ್ಟೆ ಪೀಡೆ ಆಗತ್ತೆ, ನೋವಾಗತ್ತೆ ಇತ್ಯಾದಿ. ಆದರೆ ಗೆಳೆಯರನ್ನ, ಸಂಗಾತಿಗಳನ್ನ, ಸಹಜ ಜೊತೆಗಿರುವವರನ್ನ, ಆ ಜೊತೆಗಾರರನ್ನ, ಕೆಟ್ಟ ಜನರನ್ನ ಇಟ್ಟುಕೊಂಡ್ರೆ ಗೊತ್ತಾಗುವುದಿಲ್ಲ ಮನುಷ್ಯನಿಗೆ. ಕೆಟ್ಟವರು ಒಳ್ಳೆಯವರು ಗೊತ್ತಾಗುವುದಿಲ್ಲ ನಮಗೆ. ಇದು ಬಹಳ ದೊಡ್ಡ ಸಮಸ್ಯೆ. ಇದು ಮನುಷ್ಯ ತನ್ನ ಜೀವನದೊಳಗೆ ಇವರು ಕೆಟ್ಟವರು, ಇವರು ಒಳ್ಳೆಯವರು ಅಂತ ಗುರ್ತು ಹಿಡಿಯುವುದೇ ಒಂದು ದೊಡ್ಡ ದೈವದತ್ತವಾದ ವರ. ಅದು ದೇವರು ವರ ಕೊಟ್ಟರೆ ಆ ವಿವೇಕ ಬಂದೀತು, ಇಲ್ಲದೆ ಇದರ ಬರುವುದಿಲ್ಲ. ನಮಗೆ ಯಾರು ಹಿತ ಮಾಡ್ತಾರೆ ಇದು ನಾವು ಅವರಿಗಿನ ಪ್ರಿಯರು ಅಂತ ಅನ್ಕೊಳ್ಳೋದಿಲ್ಲ. ಯಾರು ನಮಗೆ ಪ್ರಿಯ ಮಾಡ್ತಾರೆ ಅವರು ನಮಗೆ ಒಳ್ಳೆಯದು ಮಾತಾಡಿದರೆ ನಮಗೆ, ನಮ್ಮ ಮನುಷ್ಯ ಸ್ವಾಭಾವಿಕವಾಗಿ ತನ್ನ ಒಲುಮೆ, ತನ್ನ ನಿಟ್ಟು, ತನ್ನ ಧೋರಣೆ ಏನಿದೆ ಅದಕ್ಕೆ ತಕ್ಕಂಥ ಮಿತ್ರರನ್ನೇ ಸೇರಿಸಿಕೊಳ್ತಾನೆ. ಒಳ್ಳೆಯ ಮಿತ್ರರನ್ನೇ ಸೇರಿಸಿಕೊಳ್ಳು, ತನ್ನ ಧೋರಣೆಯನ್ನು ಬದಲಾವಣೆ ಮಾಡಿಕೊಳ್ಳುವುದಿಲ್ಲ. ಬಹಳ ವಿಚಿತ್ರವಾದದ್ದು ಇದು. ಮನುಷ್ಯನ ಸ್ವಭಾವ ಇದು. ಇದೇ ದೊಡ್ಡ ದುರಂತ. ಈ ದುರಂತದಲ್ಲೇನೆ ಎಲ್ಲ ಮನುಷ್ಯನ ಭವಿಷ್ಯ ಎಲ್ಲ ತುಂಬಿದೆ ಇದರೊಳಗೆ. ಮನುಷ್ಯ ನಾನು ಸರಿಯೋ ತಪ್ಪು ಅಂತನ್ನುವುದನ್ನು ಹೇಳತಕ್ಕಂತಹ ಗುರುಗಳು, ಗೆಳೆಯರು, ಮಿತ್ರರು, ತಂದೆ ತಾಯಿಗಳು ಬೇಕು ನನಗೆ ಅನ್ನುವ ಅಪೇಕ್ಷೆ ಇಟ್ಟು ಆ ತರಹದ ಜನರನ್ನ ತನ್ನನ್ನು ತಿದ್ದಿಕೊಳ್ಳುವುದಕ್ಕಾಗಿ ತಾನು ಗಳಿಸಿದರೆ ಏನು ಲಾಭವಿದೆ? ತಾನು ಮಾಡಿದ್ದೇ ಸರಿ ಅಂತ ಹೇಳಿ ತಾನು ಮಾಡಿದ ಎಲ್ಲ ಕೆಲಸಕ್ಕೆ ಪ್ರೋತ್ಸಾಹನೆಯನ್ನು ಕೊಡುವ, ಬೆಂಚಪ್ಪರಿಸುವ ಜನರನ್ನ ತನ್ನ ಸುತ್ತಲೂ ಇಟ್ಕೊಳ್ತಾನಲ್ಲ, ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ.
ದುರ್ಯೋಧನ ಮಾಡಿದ್ದೇ ಅಷ್ಟು, ನಾವೆಲ್ಲರೂ ಮಾಡುವುದೇ ಅಷ್ಟು. ವ್ಯತ್ಯಾಸ ಇಷ್ಟೇ, ದುರ್ಯೋಧನ ತುಂಬಾ ಕೆಟ್ಟವನಿದ್ದ, ನಾವು ಅಷ್ಟು ಕೆಟ್ಟವರಿಲ್ಲ, ಇಷ್ಟೇ. ಆದ್ದರಿಂದ ಈ ಮೂಲಭೂತವಾದಂತಹ ಒಂದು ಸಮಸ್ಯೆ, ಟ್ರ್ಯಾಪ್ ಅಂತೇನಂತೇವೆ, ದುಷ್ಟ ಜನರ ಸಹವಾಸ ಅಂತ ಅನ್ನೋದೇನಿದೆ, ಅದರಿಂದ ನಾವು ಹೊರಗೆ ಬರುವ ಪ್ರಯತ್ನವನ್ನು ಮಾಡುವುದು ಮೂಲಭೂತವಾದಂತಹ ಅಗತ್ಯವಾದದ್ದು, ಮನುಷ್ಯನಿಗೆ ಬಹಳ ಅವಶ್ಯಕವಾಗಿದೆ. ಇದು ಎಂಥ ಕಂಪ್ಯಾನಿಯನ್ಸ್ ನಿನ್ ಜೊತೆಗಿದ್ದಾರೆ ಹೇಳು, ನೀನ್ ಹೇಗಿದ್ದಿ ಅಂತ ಅನ್ನೋದು ಗೊತ್ತಾಗತ್ತೆ ಅಂತಂತೇವಲ್ಲ, ಆ ರೀತಿಯಾಗಿ ಇಲ್ಲಿದೆ. ದುಶ್ಯಾಸನ ಹೇಳ್ತಾನೆ, ನಚೇತ್ ಸಂಧಸ್ಯಸೆ ರಾಜನ್ ಸ್ವೇನ ಕಾಮೇನ ಪಾಂಡವೈಹಿ ಬದ್ಧ್ವಾ ಕಿಲ ತ್ವಾಂ ದಾಸ್ಯಂತಿ ಕುಂತಿ ಪುತ್ರಾಯ ಕೌರವಾಹ. ದುರ್ಯೋಧನ ಹುಷಾರ್, ಈಗ ನೀನು ಕೃಷ್ಣನ ಮಾತು ಹೇಳಿದ್ದನ್ನು ಕೇಳು. ನೋಡಿ ಕೊಂಕು ನೋಡಿ ಹೇಗಿದೆ, ವಕ್ರ ಉಕ್ತಿ ಹೇಗಿದೆ. ಅವನು ಹೇಳ್ತಾನೆ, ಕೃಷ್ಣನ ಮಾತನ್ನು ಕೇಳು. ನೇರವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ರಾಜ್ಯವನ್ನು ಪಾಂಡವರಿಗೆ ಕೊಟ್ಟು ನೀನು ನಮಸ್ಕಾರ ಮಾಡಬೇಕಂತೆ, ನೀನಷ್ಟು ಮಾಡಿಬಿಡು. ಇಲ್ಲದೆ ಹೋದರೆ ಏನಾಗತ್ತೆ ಹೇಳ, ಕೌರವರು ನಿನ್ನನ್ನ ಕೃಷ್ಣ ಹೇಳಿದ ಮಾತನ್ನು ಕೇಳಿ ಭೀಷ್ಮ ದ್ರೋಣಾದಿಗಳು ಬರ್ತಾರೆ. ಧೃತರಾಷ್ಟ್ರ ಆಜ್ಞೆ ಮಾಡ್ತಾನೆ, ಭೀಷ್ಮ ದ್ರೋಣಾದಿಗಳು ಬರ್ತಾರೆ, ನಿನ್ನನ್ನು ಹೆಡಮುರಿಗೆ ಕಟ್ತಾರೆ, ಹಗ್ಗದಿಂದ ಕಟ್ಟಿ ಎತ್ತಿ ಒಯ್ದು ಧರ್ಮರಾಜನ ಪಾದಗಳಿಗೆ ನಿನ್ನನ್ನು ಎರಗಿಸ್ತಾರೆ. ಅಲ್ಲಿ ಹಾಕಿ ಬಿಡ್ತಾರೆ. ನೀನು ಅವನಿಗೆ ಶರಣಾಗತನಾದಿ, ಬದ್ಧನಾದಿ. ಈ ಅವಸ್ಥೆ ನಿನಗೆ ಬರ್ತದೆ, ಹುಷಾರ್. ಆದ್ದರಿಂದ ರಾಜ್ಯವನ್ನು ಕೊಟ್ಟುಬಿಡು. ಇದು ದುಶ್ಯಾಸನ ಹೇಳುವ ಮಾತಿದು. ದುಶ್ಯಾಸನ ಮಾತಿನ ಅರ್ಥ ಏನು? ಆ ಮಾತಿನ ಅರ್ಥ ಏನು? ಕೃಷ್ಣನ ಮಾತನ್ನು ಕೇಳಬೇಡ, ಈ ಎಲ್ಲ ಕೌರವರನ್ನು ನೀನು ಕಂಟ್ರೋಲ್ ಮಾಡು, ಇಲ್ಲದೆ ಇದ್ರೆ ನಿನ್ನನ್ನೇ ತಿಂತಾರವರು. ಇಂಥ ಭಯಾನಕ ಸ್ಥಿತಿ ಇದೆ ಅಂತ ದುಶ್ಯಾಸನ ಹೇಳ್ತಾ ಇದ್ದಾನೆ. ಬದ್ಧ್ವಾ ಕಿಲ ತ್ವಾಂ ದಾಸ್ಯಂತಿ ಕುಂತಿ ಪುತ್ರಾಯ ಕೌರವಾಹ ವೈಕರ್ತನಂ ತ್ವಾಂಚ ಮಾಂಚ ತ್ರೀನೇತನ್ಮನುಜ ವೃಷಭ ಪಾಂಡವೇಭ್ಯ ಪ್ರದಾಸ್ಯಂತಿ. ನಿನ್ ಜೊತೆಗೆ ನನ್ನನ್ನ, ಶಕುನಿಯನ್ನ, ಕರ್ಣನನ್ನ, ಮೂರೂ ಜನರನ್ನು ಕಟ್ಟಿ ನಮ್ಮನ್ನು ಎತ್ತಿ ಅವರಿಗೆ ಪಾಂಡವರ ಕಾಲಿಗೆ ಹಾಕಿ ಬಿಡ್ತಾರೆ. ನಾವು ಕಷ್ಟಪಡಬೇಕಾಗ್ತದೆ, ಒದ್ದಾಡಬೇಕಾಗ್ತದೆ ಇಡೀ ನಮ್ಮ ಆಯುಷ್ಯವೆಲ್ಲ. ಕ್ರುದ್ಧ ಪ್ರಾತಿಷ್ಠತೋತ್ಥಾಯ ಮಹಾನಾಗ ಇವ ಶ್ವಸನ್. ದೊಡ್ಡ ಘಟಸರ್ಪ ಹೇಗೆ ಬುಸುಗುಟ್ಟ ಹೋಗಬೇಕೋ ಆ ರೀತಿಯಾಗಿ ಸಭೆಯ ಮಧ್ಯದಲ್ಲಿ ನಡೆದ ಕಾರ್ಯಕ್ರಮ ಇದು. ಎಲ್ಲೋ ಏಕಾಂತದಲ್ಲ, ಲಾಬಿಯೊಳಗೆ, ಕಾರಿಡಾರ್ ಒಳಗೆ ನಿಂತಲ್ಲ, ಪ್ಯಾಸೇಜಿನಲ್ಲಿ ನಿಂತಲ್ಲ, ಏಕಾಂತದ ಚೇಂಬರಿನಲ್ಲ, ಸಭಾ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಧೃತರಾಷ್ಟ್ರ ಮೇಲೆ ಸಿಂಹಾಸನದಲ್ಲಿ ಕೂತಾನೆ, ಪಕ್ಕದಲ್ಲಿ ಭೀಷ್ಮ ದ್ರೋಣಾದಿಗಳಿದ್ದಾರೆ, ಇನ್ನೊಂದು ಪಾರ್ಶ್ವದಲ್ಲಿ ವಿದುರ ಇದ್ದಾನೆ, ದುರ್ಯೋಧನ ಮೇಲೆ ಕೂತಿದ್ದಾನೆ, ಅವನ ಪಕ್ಕದಲ್ಲೇನೆ ಕೃಷ್ಣ, ಈಚೆ ದುಶ್ಯಾಸನ ಹಾಗೂ ಕರ್ಣ. ಎಷ್ಟು ದುರ್ಯೋಧನನ ಮಧ್ಯದಲ್ಲಿ ಕೂತಂತಹ ಕೃಷ್ಣನ ಹತ್ತಿರ ದುಶ್ಯಾಸನ ಬಂದು ಈ ಮಾತನ್ನು ಹೇಳ್ತಾನೆ. ಏನು ಔದ್ಧತ್ಯ, ಏನು ಉನ್ಮತ್ತತೆ, ಅದಕ್ಕೆ ಸೀಮೆ ಇಲ್ಲ. ಅಂಥ ಉನ್ಮಾದದಿಂದ ಮಾತಾಡ್ತಾನೆ. ಕ್ರುದ್ಧ ಪ್ರಾತಿಷ್ಠತೋತ್ಥಾಯ, ವಾಕೌಟ್ ಮಾಡ್ತಾನೆ. ನೋಡಿ ಬಹಳ ಮಹತ್ವದ್ದು. ದೊಡ್ಡವರಿದ್ದಾರೆ, ಸ್ವಾಮಿಗಳೇನೋ ಹೇಳ್ತಾ ಇದ್ದಾರೆ, ಗುರುಗಳೆಲ್ಲ ಹೇಳ್ತಿದ್ದಾರೆ, ತಂದೆ ತಾಯಿ ಹೇಳ್ತಿದ್ದಾರೆ, ಎದ್ದೋದ್ರೆ ಎಂಥ ಔದ್ಧತ್ಯ ಅದು, ಉನ್ಮಾದ ಏನದು? ಅಹಂಕಾರ, ಸೊಕ್ಕಿಗೆ ಮಿತಿ ಬೇಕು, ಮೇಲೊಂದು ಅಂಕುಶ ಬೇಕು. ಇಷ್ಟು ಸೊಕ್ಕು ಪಡಬೇಕು, ಇದಕ್ಕೆ ಇನ್ನು ಹೆಚ್ಚಿಲ್ಲ ಅಂತ ಆಗಬೇಕು. ಅದಿಲ್ಲದೆ ಇದ್ರೆ ಏನು ಪ್ರಯೋಜನ? ದುರ್ಯೋಧನ ತಂದೆ ಇದ್ದಾನೆ, ಭೀಷ್ಮ ದ್ರೋಣಾದಿಗಳಿದ್ದಾರೆ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಕನಿಷ್ಠ ದೂತನಾಗಿ ಆದರೂ ತಿಳಿಬೇಕು, ಗೌರವದಿಂದ ಆದರೂ ನೋಡಬೇಕು. ಏನಿಲ್ಲ, ಎದ್ದೊರಟು ಬಿಟ್ಟ ಹೊರಗಡೆ ನನ್ನನ್ನು ಕಟ್ಟಿ ಹಾಕ್ತಾರೆ ಇವರು, ನಾನು ಹೋಗ್ತೇನೆ, ನನಗೆ ಇದು ಬೇಡವೇ ಬೇಡ, ಸಭೆಯೇ ಬೇಡ ಅಂತ ಹೇಳಿ ಕ್ರುದ್ಧ ಪ್ರಾತಿಷ್ಠತೋತ್ಥಾಯ ಮಹಾನಾಗ ಇವ ಶ್ವಸನ್, ಹೊರಗೆ ಹೊರಟು ಬಿಟ್ಟ. ವಿದುರಂ ಧೃತರಾಷ್ಟ್ರಂಚ ಮಹಾರಾಜಂ ಬಾಲ್ಹಿಕಂ ಕೃಪಂಚ ಸೋಮದತ್ತಂ ಭೀಷ್ಮಂ ದ್ರೋಣಂ ಜನಾರ್ದನಂ ಏತಾನ್ ಸರ್ವಾನ್ ಅನಾಧೃತ್ಯ ದುರ್ಮತಿರ್ ನಿರಪತ್ರಪಃ. ನಾಚಿಕೆ ಇಲ್ಲದ ದುರ್ಬುದ್ಧಿಯಾದ ದುರ್ಯೋಧನ ಈ ಎಲ್ಲರನ್ನ ತಿರಸ್ಕರಿಸಿ, ಗೌರವಿಸದೆ, ಪೂರ್ಣವಾಗಿ ಅವರನ್ನ ಅನಾದೃತ್ಯ ಆದರಿಸದೆ ಹೊರಗೆ ಹೊರಟ. ಅಶಿಷ್ಟವತ್ ಅಮರ್ಯಾದ ಮಾನಿ ಮಾನ್ಯಾವಮಾನಿತ. ಇದು ಶಿಷ್ಟರು ಮಾಡುವುದಲ್ಲ, ಡಿಕಾರಂ ಅಂತನ್ನುವುದು ಒಂದು ಇದೆ. ಸಭೆ ಅಂತನ್ನುವುದಕ್ಕಾಗಿ ಸಭೆಗೆ ಕೆಲವು ನಿಯಮಗಳಿವೆ. ಆ ನಿಯಮವನ್ನು ಎಲ್ಲರೂ ಪಾಲಿಸಬೇಕು. ಅದು ರಾಜಾಧಿರಾಜ ಚಕ್ರವರ್ತಿ ಅವನು ಪಾಲಿಸಬೇಕು. ಅದು ಕೊನೆ ಮೂಲೆಯಲ್ಲಿ ಕೂತಿರ್ತಕ್ಕಂತಹ ಒಬ್ಬ ದಂಡಧಾರಿಯಾದ ಪ್ರಾತಿಹಾರಿ
ದ್ವಾರಪಾಲಕ, ಆ ದ್ವಾರಪಾಲಕನು ಪಾಲಿಸಬೇಕು ಸಭೆಯ ಮಧ್ಯದಲ್ಲಿದ್ದಾಗ. ಏಕಾಂತದಲ್ಲಿದ್ದಾಗ ತನ್ನ ಮನಸ್ಸಿಗೆ ಬಂದಂತೆ ನಡಿಲಿ, ಆದರೆ ಸಭೆಯ ಮಧ್ಯದಲ್ಲಿದ್ದಾಗ ಆ ಸಭೆಗೆ, ಅದೇ ಸಭ್ಯತೆ ಅಂತ ಕರೆಯಲ್ಪಡುತ್ತದೆ. ಸಭ್ಯತೆ ಅಂದ್ರೆ ಸಭೆಗೆ ಶೋಭೆ ತರುವಂತಹದ್ದು ಯಾವುದೋ ಅದು ಸಭ್ಯತೆ. ಹಾಗಾಗಿ ಆ ಸಭ್ಯತೆ ಅಂತ ಅನ್ನೋದೇನಿದೆ ಇವನಲ್ಲಿಲ್ಲ ಅಂತಾಯ್ತು. ಅಶಿಷ್ಟವತ್, ಶಿಷ್ಟ ಯಾರಿಗೆ ಟ್ರೈನಿಂಗ್, ಯಾರಿಗೆ ತರಬೇತಿ, ಯಾರಿಗೆ ವಿಶೇಷವಾದ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ, ಉಪದೇಶವನ್ನು ಮಾಡಿದ್ದೇವೆ, ಅವನು ಶಿಷ್ಟ. ಶಾಸನ ಅನ್ನುವುದು ವಿಧಿ ನಿಷೇಧಗಳನ್ನು ತಿಳಿಸುವುದು, ಇದು ಸರಿ ಇದು ತಪ್ಪು ಎಂದು ವಿಧಿ ನಿಷೇಧಗಳನ್ನು ತಿಳಿಸುವುದು ಶಾಸನ. ಅದನ್ನ ಮಾಡಿಸಿಕೊಳ್ಳುವುದಕ್ಕೆ ಯಾರು ತಯಾರಿದ್ದಾನೆ ಅವನು ಶಿಷ್ಯ, ಯಾರು ಮಾಡಿಸಿಕೊಂಡಿದ್ದಾನೆ ಅವನು ಶಿಷ್ಟ. ಯಾರು ಮಾಡಿಸಿಕೊಂಡಿಲ್ಲ, ವಿಧಿ ನಿಷೇಧಗಳನ್ನು ಯಾರು ತಿಳಿದುಕೊಂಡಿಲ್ಲ ಅಥವಾ ತಿಳಿದಂತೆ ಪಾಲಿಸುವುದಿಲ್ಲ ಅವನು ಅಶಿಷ್ಟ. ಹೀಗಾಗಿ ಶಾಸನ ಎಂಬ ಶಬ್ದದ ಮೇಲೆ ಹೊರಟ ಶಿಷ್ಯ, ಶಿಷ್ಟ, ಅಶಿಷ್ಟ ಅನ್ನುವ ಶಬ್ದಗಳ ಅರ್ಥವನ್ನು ತಿಳಿದುಕೊಂಡಾಗ ಯಾವ ಶಾಸನಕ್ಕೂ ಇವನು ಒಳಪಡದಿದ್ದಂತಹ ಉನ್ನತ ದುರ್ಯೋಧನ ಅಶಿಷ್ಟವತ ಅಮರ್ಯಾದ, ಮರ್ಯಾದೆ ಇಲ್ಲ. ತಾನು ಒಬ್ಬರಿಗೆ ಮಗ, ಮತ್ತೊಬ್ಬರಿಗೆ ಮೊಮ್ಮಗ, ಇನ್ನೊಬ್ಬರಿಗೆ ಶಿಷ್ಯ, ಮತ್ತೊಬ್ಬರಿಗೆ ನಾನು ಎದುರಾಗಿ ಮಾತಾಡಬೇಕಾಗಿರುವ ವ್ಯಕ್ತಿ, ಜವಾಬ್ದಾರಿಯ ವ್ಯಕ್ತಿ ಅನ್ನುವ ರೆಸ್ಪಾನ್ಸಿಬಿಲಿಟಿಯ ಎಚ್ಚರವಿಲ್ಲದಂತಹ ದುರ್ಯೋಧನ ಅಮರ್ಯಾದ, ಮಾನೀ ಮಾನ್ಯಾವಮಾನಿತ, ಮಾನ್ಯರನ್ನ ಅವಮಾನ ಮಾಡ್ತಾನೆ. ಇದು ಕೆಟ್ಟ ಸ್ವಭಾವ. ಮಾನ್ಯರನ್ನ ಅವಮಾನ ಮಾಡುವುದು, ಹಿರಿಯರನ್ನ ಜ್ಞಾನಿಗಳನ್ನ ತಿರಸ್ಕಾರ ಮಾಡುವುದು. ತಂಪ್ರಸ್ಥಿತಮಭಿಪ್ರೇತ್ಯ ಭ್ರಾತರೋ ಮನುಜರ್ಷಭಂ ಅನುಜಗ್ಮು ಸಹ ಮತ್ಯಾಹ ರಾಜಾನಶ್ಚಾಪಿ ಸರ್ವಶಃ. ಇದು ಬಹಳ ಮಹತ್ವದ್ದು, ಈ ಶಬ್ದ ಗಮನ ಕೊಡಬೇಕು ನಾವು. ತಂಪ್ರಸ್ಥಿತಮಭಿಪ್ರೇಕ್ಷ ಭ್ರಾತರೋ ಮನುಜರ್ಷಭಂ. ದುರ್ಯೋಧನ ಹೊರಟ ನೋಡಿ, ದುರ್ಯೋಧನ ಒಂದು ತರಹದ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅವನದು, ಬಹಳ ವಿಚಿತ್ರವಾದದ್ದು. ದುಷ್ಟರು ತಾವು ಬಹಳ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಪಡೆದು ನೂರಾರು ಜನರನ್ನು ತಮ್ಮ ಜೊತೆಗೆ ಸೇರಿಸಿಕೋತಾರೆ. ಹೇಗೆ ಸಜ್ಜನರ ಜೊತೆಗೆ ಒಂದು ನೂರಾರು ಜನ ಸೇರಿರ್ತಾರೆ, ಹಾಗೆ ದುರ್ಜನರಿಗೆ ನೂರಾರು ಜನ ಸೇರ್ತಾರೆ, ಕದಾಚಿತ್ ಹೆಚ್ಚು ಜನ ಸೇರ್ತಾರೆ. ಸಾಮಾನ್ಯವಾಗಿ ನಿಯಮ ಅಸುರ ಬಹುಲ ಯಸ್ಮಾತ್, ಅಸುರರು ಹೆಚ್ಚು ಜನ. ಕನೀಯ ಸಹ ಏವ ಹಿ ದೇವಾಹ, ದೇವತೆಗಳು ಕಮ್ಮಿ ಜನ, ಸಾತ್ವಿಕರು ಕಮ್ಮಿ ಜನ. ಸಾತ್ವಿಕ ರಾಜಸ ತಾಮಸ ಎನ್ನುವುದಿದೆಯಲ್ಲ, ರಾಜಸ ತಾಮಸ ಕೂಡಿ ಬಿಡ್ತಾರೆ ಪ್ರಸಂಗ ಬಂದಾಗ, ಆದರೆ ರಾಜಸ ಸಾತ್ವಿಕರು ಕೂಡುವುದಿಲ್ಲ. ಸಾತ್ವಿಕರು ಸಾತ್ವಿಕರಾಗಿ ಉಳಿತಾರೆ. ಸಾತ್ವಿಕರು ಒಂದು. ಸೊ 30% ಸಾತ್ವಿಕರಾದರೆ, ಉದಾಹರಣೆಗೆ ಹೇಳ್ತೇನೆ, 30% ರಾಜಸರಾದರೆ 30% ತಾಮಸರು. ರಾಜಸ ತಾಮಸರು ಇಬ್ಬರು ಸೇರಿಬಿಟ್ರೆ 60%. ಸಹಜವಾಗಿ ಆ MLAಗಳು MP ಗಳೆಲ್ಲ ಸೇರಿಬಿಡ್ತಾರೆ ಆ ಗುಂಪು. ಆ ಗುಂಪೆಲ್ಲ ಸೇರಿ ಅದು ದೊಡ್ಡ ಶಕ್ತಿಯಾಗಿ ಬಿಡುತ್ತದೆ. ಹಾಗಾಗಿದೆ ಈಗ. ದುರ್ಯೋಧನ ಹೊರಟಾಗ ನಾವು ಹೋಗದೇ ಇದ್ರೆ ನಮಗೆ ರಾಜ ಆದರೆ ದುರ್ಯೋಧನ ನಾಳೆ ನಮಗೆ ಯಾವ ಪೋಸ್ಟೂ ಸಿಗಲಿಕ್ಕಿಲ್ಲ ಅಂತನ್ನುವ ಭಯದಿಂದ, ನಮಗೆ ಹೊಟ್ಟೆಗೆ ಆಹುತಿಯು ತುತ್ತು ಸಿಗಲಿಕ್ಕಿಲ್ಲ ಅಂತನ್ನುವ ಭಯದಿಂದ ಎಲ್ಲರೂ ದುರ್ಯೋಧನನನ್ನು ಹಿಂಬಾಲಿಸಿ ಹೋದ್ರು. ಯಾರೂ ಉಳಿಲಿಲ್ಲ ಒಳಗಡೆ. ಹೇಗಿದೆ ನೋಡಿ ದುರ್ಯೋಧನನ ಈ ವಿಚಿತ್ರವಾಗಿರತಕ್ಕ ಭಯಾನಕವಾದ ಸ್ಥಿತಿ. ಹಿಂದೆ ಪಾಂಡವರ ಬೆನ್ನತ್ತಿ ಹೋಗುವ ಸಂದರ್ಭದೊಳಗೆ ಪ್ರಜೆಗಳೆಲ್ಲ ಪಾಂಡವರ ಬೆನ್ನತ್ತಿ ಹೋದರೆ ಒಂದೇ ಒಂದು ಅನೌನ್ಸ್ ಮಾಡಿಬಿಟ್ಟ, ಆರ್ಡಿನೆನ್ಸ್ ಹೊರಡಿಸಿದ. ಯಾರು ಪಾಂಡವರ ಜೊತೆಗೆ ಹೋಗ್ತಿರೋ ಅವರಿಗೆ ಹೊಲ ಸಿಗುವುದಿಲ್ಲ, ಮನೆ ಸಿಗುವುದಿಲ್ಲ, ಅವರೆಲ್ಲ ಆಸ್ತಿಪಾಸ್ತಿಗಳನ್ನು ಜಪ್ತು ಮಾಡಲಾಗತ್ತೆ, ಕಾನ್ಫಿಸ್ಕೇಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣಕ್ಕೆ ಪಾಪ ಎಷ್ಟೋ ಜನ ಪಾಪ ದುರ್ಬಲರು ಬಂದ್ರು, ತಿರುಗಿ ಪಾಂಡವರನ್ನು ಬಿಟ್ಟು ಬರಬೇಕಾಯ್ತು. ರಾಜಮುದ್ರೆ, ರಾಜಾಧಿಕಾರ, ರಾಜಸಿಂಹಾಸನ ತನ್ನ ಕೈಯಲ್ಲಿದೆ ಅಂತನ್ನುವುದಕ್ಕಾಗಿ ಎಂಥ ದೌರ್ಜನ್ಯವನ್ನು ಮಾಡುವುದಕ್ಕೂ ಹಿಂದು ಮುಂದೆ ನೋಡದಂತಹ ದುರ್ಯೋಧನನ ವಶದಲ್ಲಿ ಈ ಎಲ್ಲ ಅಣ್ಣ ತಮ್ಮಂದಿರು, ಅಣ್ಣ ಇಲ್ಲ ತಮ್ಮಂದಿರು, ಎಲ್ಲ ತಮ್ಮಂದಿರು ಅವನನ್ನು ಹಿಂಬಾಲಿಸಿ ಹೊರಗೆ ಹೋದರು. ರಾಜರು ಅವನ ಹಿಂದೆ ಬೆನ್ನತ್ತಿ ಹೋದರು, ಅಮಾತ್ಯರು ಅವನ ಬೆನ್ನತ್ತಿ ಹೋದರು. ಮಂತ್ರಿಗಳು ಹೋಗಿದ್ದಾರೆ, ರಾಜರು ಹೋಗಿದ್ದಾರೆ, ತಮ್ಮಂದರು ಹೋಗಿದ್ದಾರೆ. ಈ ಸಂದರ್ಭ ಇದೊಂದು ಸ್ವಲ್ಪ ನಾವು ಗಮನ ಕೊಡೋಣ. ಇದ್ರ ಮುಂದೆ ಇದಕ್ಕೊಂದು ಸಂದರ್ಭ ಇದೆ, ಪ್ರಸಂಗ ಇದೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅನುಜಗ್ಮು ಸಹ ಮಾತ್ಯಾಹ ರಾಜಾನಶ್ಚಾಪಿ ಸರ್ವಶಃ ಸಭಾಯಾಂ ಉತ್ಥಿತಂ ಕ್ರುದ್ಧಂ ಪ್ರಸ್ಥಿತಂ ಭ್ರಾತೃಭಿಃ ಸಹ ದುರ್ಯೋಧನನ ಅಭಿಪ್ರೇಕ್ಷೆ ಭೀಷ್ಮ ಶಾಂತನವೊಬ್ರವೀತ್. ದುರ್ಯೋಧನ ಹೇಳ್ತಾನೆ,
ಭೀಷ್ಮಾಚಾರ್ಯರು ಹೇಳ್ತಾರೆ, ದುರ್ಯೋಧನನಿಗೆ ಧರ್ಮ ಅರ್ಥಗಳನ್ನು ಬಿಟ್ಟು ಏನು ಮೂರ್ಖರಂತೆ ನೀನು ಹೋಗ್ತಾ ಇದ್ದೀಯೋ, ಜನ ಎಲ್ಲ ನಗತಾರೋ ನಿನ್ನನ್ನು ನೋಡಿ. ದುರ್ಹೃದೋ ನಚರಾದಿವ ದುರಾತ್ಮ ರಾಜಪುತ್ರೋಯಂ ಧಾರ್ತರಾಷ್ಟ್ರೋ ಅನುಯಾಯಿವತ್ ಮಿಥ್ಯಾಭಿಮಾನಿ ರಾಜ್ಯಸ್ಯ ಕ್ರೋಧಲೋಭಮಶಾನುಗಃ ಕಾಲಪಕ್ವಮಿದಮ್ಮನ್ನೇ. ಇವರು ಯಾರ್ಯಾರು ಹೋಗಿದ್ದಾರೆ ಇವರೆಲ್ಲರೂ ಕೂಡ ನಿಶ್ಚಿತವಾಗಿ ಕಾಲದಿಂದ ಪಕ್ವರಾಗಿದ್ದಾರೆ, ಹಣ್ಣಾಗಿದ್ದಾರೆ. ಭೀಮನ ಗದೆ ಬಿದ್ದು ಇವರೆಲ್ಲ ತಲೆ ಸೀಳಿ ಸತ್ತೋಗ್ತಾರೆ, ಇದರಲ್ಲೇನು ವಿವಾದವಿಲ್ಲ. ಇವರು ಯಾರ್ಯಾರು ದುರ್ಯೋಧನನ ಬೆನ್ನತ್ತಿ ಹೋಗಿದ್ದಾರೋ ಅವರೆಲ್ಲರೂ ಸತ್ತು ಹೋಗ್ತಾರೆ. ಕಾಲ ಪಕ್ವಮಿದಮ್ಮನ್ನೇ ಸರ್ವಂ ಕ್ಷತ್ರಂ ಜನಾರ್ದನ ಕೃಷ್ಣ. ಆಯಿತು, ಯುದ್ಧ ಇನ್ನೂ ಆಗುವುದು ನಿಶ್ಚಿತವಾಗಿದೆ, ಇದರಲ್ಲೇನು ವಿವಾದವಿಲ್ಲ, ಎಲ್ಲರೂ ಸಾಯುವುದು ನಿಶ್ಚಿತ. ಹಾಗಾಗದೇ ಇದ್ರೆ ನೀನು ಬಂದಾಗ, ನಾವೆಲ್ಲ ಇದ್ದಾಗ, ಇಷ್ಟು ಗೌರವದ ಸಭೆ ನಡೆದಾಗ, ಹಿತದ ವಚನಗಳನ್ನು ಉಪದೇಶ ಮಾಡ್ತಾ ಇರುವಾಗ ಇದನ್ನು ತಿರಸ್ಕಾರ ಮಾಡಿ ಹೊರಗೆ ಹೋಗುವುದು ಸಾಧ್ಯವಿತ್ತ? ಮಾಡ್ತಾ ಇದ್ದಾನೆ, ಇದರ ಅರ್ಥ ಏನು ತಿಳಿ ನೀನು. ಸರ್ವೇ ಹ್ಯನುಸತಾ ಮೋಹಾತ್ ಪಾರ್ಥಿವ ಸಹ ಮಂತ್ರಿಭಿ ಭೀಷ್ಮಸ್ಯಾಥ ವಚಶ್ರುತ್ವ ದಾಶಾರ್ಹ ಪುಷ್ಕರಕ್ಷಣ ಮಹಾನ್ ಅಯಮತಿಕ್ರಮ. ಈಗ ಒಬ್ಬ ದೂತ ಬಂದಿರ್ತಾನೆ. ದೂತ ಬಂದಾಗ ದೂತ ಹೇಳುವ ಮಾತನ್ನು ಕೇಳಬಹುದು, ಕೇಳದಿರಬಹುದು, ಪಾಲಿಸಬಹುದು, ಪಾಲಿಸದೇ ಇರಬಹುದು, ಅದು ದೊಡ್ಡದಲ್ಲ. ಆದರೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಇರುವ ಸಂದರ್ಭದಲ್ಲಿ ಅವನಿಗೆ ಗಮನ ಕೊಡದೆ ಇಗ್ನೋರ್ ಮಾಡುವುದು ಎಂಥ ಅವಮಾನದ ಮಾತು. ಅದನ್ನು ಪಾಲಿಸುವುದು, ಪಾಲಿಸದೇ ಇರುವುದು ಎರಡೇ ಮಾತು. ಅವನು ಹೇಳುವ ಮಾತನ್ನು ಇಗ್ನೋರ್ ಮಾಡೋದು ಬಹಳ ದೊಡ್ಡ ಅವಮಾನ. ಅದರಷ್ಟು ಹೆಚ್ಚಿನ ಅವಮಾನ ಮತ್ತೊಂದಿಲ್ಲ. ಅದರೊಳಗೂ ಪಾಲಿಸುವುದು, ಪಾಲಿಸದೇ ಇರುವುದು ಒಂದಾದರೆ, ಕೇಳದೇ ಇರುವುದು ಎರಡನೇದ್ದು ಹಂತವಾದರೆ, ಹೊರಗೇ ನಡೆದು ಬಿಡುವುದು ಇದು ಮೂರನೇ ಹಂತ, ಕೊನೆ ಹಂತ. ಇದರ ಮೇಲಿಲ್ಲ ಮತ್ತೊಂದು. ಇಂಥ ತಿರಸ್ಕಾರವನ್ನು ಮಾಡಿದ ಇವನು ದೊಡ್ಡ ಅತಿಕ್ರಮ. ಇದು ಮಹಾನಯಂ ಅತಿಕ್ರಮ. ಜೀವತಃ ಪಿತುರೈಶ್ವರ್ಯಂ ಹೃತ್ವಾ ಮೃತ್ಯುವಶಂ ಗತಃ ಉಗ್ರಸೇನ ಸುತಃ ಕಂಸಃ ಪರಿತ್ಯಕ್ತಸ್ಸ ಬಾಂಧವೈಃ. ಬಳಗದವರೆಲ್ಲ ಬಿಟ್ಟದ್ದಕ್ಕಾಗಿ ಕಂಸನನ್ನು ನಾನೇ ಕೊಲ್ಲಬೇಕಾಯ್ತು. ಕೃಷ್ಣ ಹೇಳ್ತಾನೆ, ನಾನೇ ಕೊಲ್ಲಬೇಕಾಯ್ತು, ಅವನನ್ನು ಸಂಹರಿಸಬೇಕಾಯ್ತು. ಜ್ಞಾತೀನಾಂ ಹಿತಕಾಮೇನ ಮಯಾ ಶಸ್ತೋ ಮದ ಮಹಾಮೃಧೆ ಆಹುಕ ಪುನರಸ್ಮಾಭಿರ್ಜ್ಞಾತಿಭಿಶ್ಚಾಪಿ ಸತ್ಕೃತಃ. ಆಹುಕನನ್ನ ಎಲ್ಲಾ ಬಳಗದವರು ಬೇಕು ಬೇಕು ಅಂತ ಹೇಳ್ತಾ ಇದ್ರು ಆಹುಕನನ್ನ. ಆದ್ದರಿಂದ ಆಹುಕನನ್ನ, ಉಗ್ರಸೇನನನ್ನ ಕರೆದು ಕೂಡಿಸಿ ಅವನಿಗೆ ಪಟ್ಟ ಕಟ್ಟಿದೆ. ಬೇಡ ಬೇಡ ಅಂತ ಹೇಳ್ತಾ ಇದ್ರು ಬಳಗದವರೆಲ್ಲ, ಎಲ್ಲರಿಗೆ ಪೀಡೆ ಕೊಡುವಂತಹ ಕಂಸನನ್ನ. ಹಾಗಾಗಿ ಆ ಕಂಸನನ್ನ ಸಂಹಾರ ಮಾಡಿ ನಾನು ಹೊರಗಟ್ಟಿದೆ. ಅಬ್ರವಿತ್ತು ತದಾದೇವೋ ಭಗವಾನ್ ಲೋಕಭಾವನಃ ಪರಾಭವಿಷ್ಯಂತ್ಯಸುರಾಹ ದೈತೇಯ ದಾನವೈ ಸಹ. ದೈತ್ಯರೆಲ್ಲರೂ ಕೂಡ ಸತ್ತೋಗ್ತಾರೆ ಅಂತ ನಮ್ಮದಾಗಿ ಹೇಳಿದ್ದಾನೆ. ಇತಿಮತ್ವಾಬ್ರವಿದ್ ಧರ್ಮಂ ಪರಮಿಷ್ಠಿ ಪ್ರಜಾಪತಿ ವರುಣಾಯ ಪ್ರಯಚ್ಛೈತಾನ್ ಬದ್ಧ್ವಾ ದೈತೇಯ ದಾನವಾನ್. ನಾನಾ ವಿಧವಾದ ಮಾತುಗಳನ್ನೆಲ್ಲ ಹೇಳಿ ತಥಾ ದುರ್ಯೋಧನಂ ಕರ್ಣಂ ಶಕುನಿಂಚಾಪಿ ಸೌಬಲಂ ಬದ್ಧ್ವಾ ದುಶಾಸನಂ ಚಾಪಿ ಪಾಂಡವೇಭ್ಯ ಪ್ರಯಚ್ಛತ. ಶ್ರೀಕೃಷ್ಣ ಕೊನೆಗೆ ಇದೇ ಮಾತನ್ನು ಹೇಳಿದ. ಆ 4 ಜನರನ್ನ ಕಟ್ಟಿಕೊಟ್ಟು ಬಿಡಿ. 4 ಜನರನ್ನ ಕಟ್ಟಿಕೊಟ್ಟು ಬಿಡಿ, ಅವರನ್ನ ಬಂದಿಖಾನೆಯಲ್ಲಿ ಹಾಕಿ ಸೆರೆಯಲ್ಲಿಟ್ಟು ಅವರನ್ನು ಪೀಡಿಸೋಣ. ತ್ಯಜೇತ್ ಕುಲಾರ್ಥೆ. ವಂಶ ಬದುಕಬೇಕಾಗಿದ್ದರೆ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಬಿಡಬೇಕು. ಭ್ರಷ್ಟನಾದ, ದುಷ್ಟನಾದ, ನೀಚ ವ್ಯಕ್ತಿಯನ್ನ ಒಬ್ಬನನ್ನ ತ್ಯಾಗ ಮಾಡಿದರೆ ವಂಶ ಶುದ್ಧವಾಗತ್ತೆ. ಹಾಗಾಗೋದಾಗಿದ್ರೆ ಒಬ್ಬನನ್ನು ಪರಿತ್ಯಾಗ ಮಾಡುವುದು ಚಿಂತೆ ಇಲ್ಲ. ಬಹಳ ಜನರಿಗೆ, ಮೆಜಾರಿಟಿ ಜನರಿಗೆ ಯುಟಿಲಿಟೇರಿಯನಿಸಂ, ಜಾನ್ ಸ್ಟುವರ್ಟ್ ಮಿಲ್ ಹೇಳುವಂತಹ ಸಿದ್ಧಾಂತ ಇದು. ಬಹಳ ಜನರಿಗೆ ಉಪಕಾರವಾಗುವುದಾಗಿದ್ದರೆ ಒಬ್ಬನನ್ನ ತ್ಯಾಗ ಮಾಡಲಿಕ್ಕೆ ಚಿಂತೆಗಿಲ್ಲ. ಅನೇಕ ಇಡೀ ಊರಿಗೆ ಊರು ಹಿತವಾಗುವುದಾಗಿದ್ರೆ ಒಂದು ಕುಲವನ್ನ ಬಹಿಷ್ಕಾರ ಮಾಡಿ ಬೈಕಾಟ್ ಮಾಡುವುದಕ್ಕೆ ಚಿಂತೆಯಿಲ್ಲ. ಇಡೀ ನಗರಕ್ಕೆ, ರಾಷ್ಟ್ರಕ್ಕೆ ರಾಷ್ಟ್ರವೇ ಹಿತವಾಗುವುದಾದರೆ ಒಂದು ಊರನ್ನ ಬಹಿಷ್ಕಾರ ಹಾಕಿ ಅಂತ ಹೇಳ್ತಾರೆ. 3 ಕೊನೆಯದಾಗಿ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ತನಗಾಗಿ ಇಡೀ ಜಗತ್ತನ್ನೇ ಬಿಡುವುದಕ್ಕೆ ಚಿಂತೆಯಿಲ್ಲ. ಇಡೀ ಜಗತ್ತು ತನ್ನನ್ನು ಪೀಡಿಸ್ತದೆ, ತನಗೆ ಅನರ್ಥವನ್ನು ಮಾಡ್ತಾ ಇದೆ ಅಂತ ಆದರೆ ತಾನು ಆ ಜಗತ್ತನ್ನು ಬಿಟ್ಟು ಹೊರಟು ಹೋಗಿ ತನ್ನ ಪಾಡಿಗೆ ತಾನು ಇದ್ದು ಸುಖವಾಗಿ ಸಾಧನೆಯನ್ನು ಮಾಡಿ ಉದ್ಧಾರವಾಗಬೇಕು ಅನ್ನುವ ಮಾತನ್ನು ಹೇಳುತ್ತದೆ. ಆ ರೀತಿಯಾಗಿ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಕೃಷ್ಣಸ್ಯ ತು ವಚಶ್ರುತ್ವ ಧೃತರಾಷ್ಟ್ರೋ ಜನೇಶ್ವರ ವಿದುರಂ ಸರ್ವಧರ್ಮಜ್ಞಂ ತೊರಮಾನೋಭ್ಯಭಾಷತ. ಆಗ ಕೃಷ್ಣ ಇಷ್ಟು ಮಾತನ್ನು ಹೇಳಿದಾಗ, ಇಂಥ ಭಯಾನಕವಾದ ಮಾತನ್ನು ಕೃಷ್ಣ ಹೇಳ್ತಾನೆ ಅಂತ ಎಣಿಸಿರಲಿಲ್ಲ, ಲೆಕ್ಕ ಹಾಕಿರಲಿಲ್ಲ. ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್. ಅರ್ಥಾತ್ ದುರ್ಯೋಧನನನ್ನ ಕಟ್ಟಿಕೊಟ್ಟು ಬಿಡಿ, ಈ 4 ಜನರನ್ನ, ಈ 4 ಮಂದಿಯಿಂದ ನಿಮ್ಮ ಕೌರವ ವಂಶ ಎಲ್ಲ ಹಾಳಾಗತ್ತೆ. ಆದ್ದರಿಂದ ಇವರನ್ನ ಈ ಚೌಕಳಿ
ಅಲ್ಲಿಂದಲೇ ಬಂದದ್ದು, ಪ್ರಾರಂಭವಾದದ್ದು. ಅದರ ಹಿಂದೇನು ಕಳೀತಾರೆ ಗೊತ್ತಲ್ಲ ನಿಮಗೆ. ಆದ್ದರಿಂದ ಅವರನ್ನ ಕೊಟ್ಟು ಬಿಡಿ, ಅವರಿಂದ ನಿಮ್ಮೆಲ್ಲ ವಂಶ ಸುಖವಾಗಿರುತ್ತೆ ಅಂತ ಹೇಳಿ ಕೃಷ್ಣ ಹೇಳಿದಾಗ ತಲ್ಲಣವಾಯಿತು ಧೃತರಾಷ್ಟ್ರನಿಗೆ. ಬಹಳ ಗಾಬರಿಗೊಂಡ, ಅಯ್ಯೋ ಏನಿದು ಬಂತಿದು, ಹಾಗಾದರೆ ಈಗ ಗಾಂಧಾರಿಯನ್ನು ಕರೆಸಿ ನಾನು ಉಪದೇಶ ಮಾಡಿಸಬೇಕು ಅಂತ ಅವನಿಗೆ ಮನಸ್ಸಾಯಿತು. ಗಾಂಧಾರಿದೊಂದು ಸ್ಟೇಟಸ್ ಬೇರೆ ಇತ್ತು, ಬಹಳ ವಿಚಿತ್ರವಾಗಿದೆ. ಗಾಂಧಾರಿ ವ್ಯಕ್ತಿತ್ವನೇ ವಿಚಿತ್ರವಾಗಿರತಕ್ಕಂತಹ ವ್ಯಕ್ತಿತ್ವ. ಒಂದು ಕಡೆಗೆ ಧರ್ಮದ ಪರಾಕಾಷ್ಠೆ ಮಾಡ್ತಾಳೆ, ಇನ್ನೊಂದು ಕಡೆಗೆ ಕೃಷ್ಣನನ್ನು ದ್ರೋಹ ಮಾಡಿಬಿಡ್ತಾಳೆ. ಬಹಳ ವಿಚಿತ್ರವಾಗಿದೆ. ಗಾಂಧಾರಿ ನಿಜವಾಗಿ ಅವಳ ಧರ್ಮ, ಅವರ ತಪಸ್ಸು, ಅವಳ ನ್ಯಾಯನಿಷ್ಠುರತೆ ಇವುಗಳನ್ನೆಲ್ಲ ನೋಡಿದರೆ ಬಹಳ ದೊಡ್ಡ ಆದರ್ಶವಾಗತ್ತೆ. ಆದರೆ ಕೊನೆಗೆ ಉತ್ತಮವಾದ ಪಾಯಸವನ್ನ ಮಾಡಿ, ಆ ಮಾಡಿದ ಪಾಯಸದಲ್ಲಿ ಉಪ್ಪು ಹಾಕಿ ಅದನ್ನು ಹಾಳುಗೆಡಿಸಿದಂತಿದೆ. ಅಂಥ ವಿಚಿತ್ರವಾದದ್ದು. ಗಾಂಧಾರಿ ಮಾಡುವ ತಪಸ್ಸು, ಪುಣ್ಯ, ಸಾಹಸ ದೊಡ್ಡದ ಸಣ್ಣದೇನಲ್ಲ. ಆನಯೇಹ ತಯಾ ಸಾರ್ಧಂ ಮನನೇಷ್ಯಾಮಿ ದುರ್ಮತಿಂ. ನಾನು ಹಾಗೂ ಗಾಂಧಾರಿ ಇಬ್ಬರು ಸೇರಿ ಹೇಳುವ ಪ್ರಯತ್ನವನ್ನು ಮಾಡ್ತೇವೆ, ಗಾಂಧಾರಿಯನ್ನು ಕರೆತೊಂಬ. ಯದಿ ಸಾ ನದುರಾತ್ಮಾನಂ ಶಮಯ ದುಷ್ಟತೆ ಚೇತಸಂ ಅಪಿ ಕೃಷ್ಣಸ್ಯ ಸುಹೃದಸ್ತಿಷ್ಠೇಮ ವಚನೇ ವಯಂ. ಆಯಿತು, ಅವಳು ಹೇಳಿದ ಮಾತನ್ನು ದುರ್ಯೋಧನೆಯ ಕೇಳದೇ ಇದ್ರೆ ಆಗ ಕೊನೆಗೆ ನಾವು ಶ್ರೀಕೃಷ್ಣ ಹೇಳಿದ ಮಾತನ್ನ ಪಾಲಿಸುವಂತ ನಾವು ನಿಂತು ಬಿಡ್ತೇವೆ. ನಾನು ದುರ್ಯೋಧನನ ಪಕ್ಷಕ್ಕೆ ಹೋಗುವುದಿಲ್ಲ, ನಾವು ಅವನನ್ನು ಬಿಟ್ಟು ಬಿಡ್ತೇನೆ. ನಾನು ಧೃತರಾಷ್ಟ್ರ ಯಾವ ಒಳ್ಳೆ ಗಳಿಗೆಯಲ್ಲಿ ಈ ಮಾತು ಹೇಳಿದನೋ ಬಂತೋ ಅವನ ಬಾಯಿಯಿಂದ ಗೊತ್ತಿಲ್ಲ. ಒಂದು ಕ್ಷಣ ಮಾತ್ರ ಈ ಮಾತು ಬಂತವನಿಂದ. ಅತಿ ಲೋಭಾಭಿಭೂತಸ್ಯ ಪಂಥಾನಂ ಅನುದರ್ಶಯೇತ್. ಅವನು ಕೇವಲ ಲೋಭಕ್ಕೆ ಒಳಗಾಗಿದ್ದಾನೆ, ಹಾಗಾಗಿ ಅವನಿಗೆ ಸರಿಯಾದ ಧರ್ಮವನ್ನ, ಬುದ್ಧಿಯನ್ನ ಉಪದೇಶ ಮಾಡಿ ಅವನಿಗೆ ತಿಳಿಸಬೇಕು. ಇದು ನಮ್ಮ ಕರ್ತವ್ಯ ಅಂತ ಹೇಳಿದಾಗ ವಿದುರ ಹೋದ, ಗಾಂಧಾರಿಗೆ ನಮಸ್ಕಾರ ಮಾಡಿ ಕರೆದು ತಂದ. ಗಾಂಧಾರಿ ಬಂದ್ಲು. ಆಗ ಧೃತರಾಷ್ಟ್ರ ಹೇಳ್ತಾನೆ ಗಾಂಧಾರಿಗೆ, ಗಾಂಧಾರಿ ನಿನ್ನ ಮಗ ದುರಾತ್ಮ ಶಾಸನವನ್ನು ಮೀರಿದ್ದಾನೆ, ಯಾರು ಹೇಳಿದ್ದನ್ನು ಕೇಳ್ತಾ ಇಲ್ಲ, ನೀನೇ ಹೇಳು ಅಂದಾಗ ಆಗ ಗಾಂಧಾರಿ ಏನು ಹೇಳ್ತಾಳೆ, ಈ ಮಾತು ಬಹಳ ದಾಖಲೆ ಮಾಡಿಡಬೇಕು. ಈ ಮಾತು ಬಹಳ ದೊಡ್ಡ ದಾಖಲೆ ಮಾಡಿಡಬೇಕಾದದ್ದು.